ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಂದರೆ ಗೋಬಿ ಮಂಚೂರಿ. ಗೋಬಿ ಇತ್ತು, ಅದಕ್ಕೆ ಗೋಬಿ ಮಾಡೋಣ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಗೋಬಿ ಇತ್ತಲ್ಲ, ಗೋಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫುಲ್ಲು ಚಿಕ್ಕದು ಮಾಡ್ಕೊಳ್ಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ. ಸ್ವಲ್ಪ ಇತ್ತಲ್ವ, ಮೊನ್ನೆ ಅರ್ಧ ಪಲ್ಯ ಮಾಡಿದ್ದೆ, ಅರ್ಧ ಇತ್ತು. ಅದಕ್ಕೆ ಗೋಬಿಯನ್ನು ಮಾಡಿಕೊಡೋಣ ಅಂತ ಅವರಿಗೆ ಗೋಬಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ತೊಳ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ಫ್ರೆಂಡ್ಸ್. ಇದಕ್ಕೆ ಔಷಧಿ ಜಾಸ್ತಿ ಹೊಡೆದಿರ್ತಾರೆ, ಹಾಗೆ ತಿನ್ನೋದ್ರಿಂದ ಇವಾಗ ಕಾಯಿಲೆಗಳು ಈ ಗೋಬಿಯಿಂದನೇ ಜಾಸ್ತಿ ಬರುತ್ತೆ. ಎಷ್ಟು ಬಿಸಿ ನೀರಲ್ಲಿ ತೊಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ನೀರು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನೋಡಿ ಈ ಥರ ಎಲ್ಲನೂ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇದನ್ನು ಗೋಬಿನ ರೆಡಿ ಮಾಡ್ಕೊಳ್ಳೋಣ. ಗೋಬಿಗೆ ಏನೇನು ಬೇಕಂತ ಅಷ್ಟು ಗೋಬಿ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಯಿತು. ಇವಾಗ ಸ್ವಲ್ಪ ಇದೆ ಕಟ್ ಮಾಡ್ಕೊಳ್ಳೋದು. ಇಷ್ಟಾಗಿದೆ ನೋಡಿ, ಒಂದು ಕಪ್ ಆಗೋಷ್ಟು ಆಗಿದೆ. ದೊಡ್ಡ ಕಪ್ ಇರುತ್ತಲ್ಲ ಅದರಷ್ಟು. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ತೀನಿ. ಇದನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಈ ಥರ ಎಲ್ಲ ಹಿಸ್ಕಿ ತೊಳೆದ್ರೆ ಅದರಲ್ಲಿರೋ ಕೀಟಗಳೆಲ್ಲ ಹೋಗಿಬಿಡ್ತವೆ ಫ್ರೆಂಡ್ಸ್. ತೊಳೆದ್ಬಿಟ್ಟು ಇದರಲ್ಲಿರೋ ನೀರನ್ನ ಹಿಂಡ್ಕೊಳ್ಬೇಕು ಚೆನ್ನಾಗಿ. ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಹಿಂಡಿಬಿಟ್ಟು ಆಮೇಲೆ ಹಾಕ್ಕೋಬೇಕು. ಹಾಗೆ ಹಾಕಿದರೆ ನೀರಾಗಿರುತ್ತೆ. ಎಣ್ಣೆಲಿ ಹಾಕುವಾಗ ಸಿಡಿಯುತ್ತಲ್ಲ, ಈ ಥರ ಅಷ್ಟು ನೀರೆಲ್ಲ ಹಿಂಡಿಬಿಟ್ಟು ಈ ಥರ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ನಾನಿವಾಗ ಇದಕ್ಕೆ ಇದು 1 ಕಪ್ ಆಗೋಷ್ಟಿದೆ ನೋಡಿ. 1 ಕಪ್ ಚಿಕ್ಕ ಬೌಲ್ ಇರುತ್ತಲ್ಲ ಅಷ್ಟು ಮೈದಾ ತೊಗೊಂಡಿದ್ದೀನಿ ನೋಡಿ. ಹಾಗೆ ಸ್ವಲ್ಪ ಉಪ್ಪು ಅದಕ್ಕೆ. ಇವಾಗ ಮೈದಾ ಸ್ವಲ್ಪ ಸ್ವಲ್ಪ ಹಾಕಿ, ಅಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ಫಸ್ಟು ನೀರು ಹಾಕೋಕ್ಕಿಂತ ಮುಂಚೆ ಈ ಥರ ಎರಡೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡ್ಕೊಂಡು ಹಾಕಿ. 1 ಕಪ್ಗೆ ನಾನು ಒಂದು ದೊಡ್ಡ ಕಪ್ ಆಗೋಷ್ಟಿದೆ ಇದು. ಅದಕ್ಕಿಂತ ಒಂದು ಚಿಕ್ಕ ಕಪ್ ಆಗೋಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ ಮೈದಾ ಎಷ್ಟು ಹಾಕ್ಬೇಕನ್ನೋದು. ಇವಾಗ ನಾನು ಈ ಥರ ಎರಡೂ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಮೈದಾ ನೋಡ್ಕೊಂಡು ಹಾಕ್ತೀನಿ ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ಇನ್ನೂ ಬೇಕಾಗುತ್ತೋ ಏನಂತ ನೋಡಿಬಿಟ್ಟು ಈ ಥರ ಮಾಡಬೇಕು ನೋಡಿ. ಚೆನ್ನಾಗಿ ಕಲಿಸ್ಕೊಂಡು ಇನ್ನು ಸ್ವಲ್ಪ ಮೈದಾ ಹಾಗೆ ಸ್ವಲ್ಪ ಗಟ್ಟಿಗೆ ಬರೋವರೆಗೂ, ಅಂದರೆ ಈ ಥರ ಗೋಬಿ ಹಾಕುವಾಗ ಕೈಯಲ್ಲಿ ಉಂಡೆ ಥರ ಆಗಬೇಕು, ಆ ಲೆವೆಲ್ಗೆ ಕಲಿಸ್ಕೊಳ್ಬೇಕು. ಮತ್ತು ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು, ಆವಾಗಲೇ ಸ್ವಲ್ಪ ಹಾಕಿದೆ, ಇನ್ನು ಸ್ವಲ್ಪ ಹಾಕಿದೆ ನೋಡಿ. ಈ ಥರ ಕಲಸಿ ಇದ್ದೀನಿ ನೋಡಿ. ಈ ಥರ ಬರಬೇಕು ನಮಗೆ ಗೋಬಿ ಬಿಡೋಕ್ಕೆ ಎಣ್ಣೆಯಲ್ಲಿ, ಅಂದ್ರೇ ಅದು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇನ್ನೂ ಇಷ್ಟು ಮೈದಾ ಉಳೀತು. ಮಲ್ಕೋ ಇಷ್ಟು ಉಳ್ಕೊಂಡಿದೆಯಲ್ಲ. ಇವಾಗ ನೋಡಿ ಒಂದು 5 ನಿಮಿಷ ಬಿಟ್ಟು ಅಷ್ಟರಲ್ಲಿ ಗೋಬಿ ಫ್ರೈ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ. ಹಾಗೆ ಕಟ್ ಮಾಡ್ಕೊಡ್ತೀನಿ ನೋಡಿ ಎಲ್ಲನೂ. ನೋಡಿ, 1 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು,
ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು ಸಾರಿ ಅಲ್ಲ ಮತ್ತು ಬೆಳ್ಳುಳ್ಳಿದು ಜಜ್ಜಿಕೊಂಡು ಇವಾಗ ನೋಡಿ ಸಾಸ್ಗಳು ತೊಗೊಂಡು ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ತೊಗೊಂಡು ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಮಿಕ್ಸ್ ಇರೋದು ಸಾಸ್ ತೊಗೊಂಡಿದ್ದೀನಿ ನೋಡಿ. ಟೊಮೆಟೊ ಸಾಸು ಹಾಕ್ತಾರೆ, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾರೆ. ನಾನು ಅದೆರಡು ತೊಗೊಂಡಿಲ್ಲ, ಇವೆರಡು ತೊಗೊಂಡಿದ್ದೀನಿ, ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸು. ಇವಾಗ ಈ ಕಡೆ ಎಣ್ಣೆಗೆ ಬಿಸಿ ಇಟ್ಟಿದ್ದೆ. ಮಲ್ಕೋಪ. ಹಾಂ, ಚೋ 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 ಮಲ್ಕೋ. ಇವಾಗ ನೋಡಿ ಎಣ್ಣೆನೂ ಬಿಸಿಯಾಗಿದೆ. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಗೆ ಖಾರದ ಪುಡಿ ತೊಗೊಂಡಿದ್ದೀನಿ. ಜಾಸ್ತಿ ಇಲ್ಲ, ಯಾಕಂದರೆ ರೆಡ್ ಚಿಲ್ಲಿ ಟೊಮೆಟೊ ಸಾಸ್ ಇದೆಯಲ್ವ ಅದಕ್ಕೆ. ಇವಾಗ ಎಣ್ಣೆನೂ ಬಿಸಿಯಾಗಿದೆ. ಇವಾಗ ನೋಡಿ ಒಂದೊಂದೊಂದೇ ಬಿಡ್ತೀನಿ ಗೋಬಿನ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬಿಡಿ, ಅಂದರೆ ಅಂಟ್ಕೊಳ್ಳಲ್ಲ ನೋಡಿ. ಚಿಕ್ಕ ಚಿಕ್ಕದಾಗಿ ಬಿಟ್ಟು ಫ್ರೈ ಮಾಡಬೇಕು ಎರಡು ಸೈಡು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಇದರಲ್ಲಿ ಫುಡ್ ಕಲರು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬರುತ್ತಲ್ವ ಕಲರ್ಗಾಗಿ ಅದು ಹಾಕ್ಬೋದು. ನಾನು ಅದು ಹಾಕಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಕಲರಂತೂ ನಾವು ಹಾಕೋಲ್ಲ, ಯೂಸ್ ಮಾಡೋಲ್ಲ ನೋಡಿ. ಇವಾಗ ಎಣ್ಣೆಲಿ ಬಿಟ್ಬಿಟ್ಟು ಎಲ್ಲನೂ ಒಂದು ಅರ್ಧ ಬೇಯಿಸ್ಕೊಂಡು ಇಲ್ಲಿ ಮಿಕ್ಕಿರೋದು ಆಮೇಲೆ ಬೇಯಿಸ್ಕೊಳ್ಬೇಕು. ಎರಡು ಸೈಡು ಫ್ರೈ ಮಾಡಬೇಕು ಚೆನ್ನಾಗಿ. ಅಂಟ್ಕೊಂಡಿಲ್ಲ ಏನಿಲ್ಲ, ಬಿಡಿ ಬಿಡಿಯಾಗಿ ಬಂದಿದ್ದಾವೆ ನೋಡಿ. ಇವಾಗ ಎರಡು ಸೈಡ್ ಫ್ರೈ ಮಾಡಿಕೊಂಡು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್. ಎರಡು ಸೈಡು ಈ ಥರ ತಿರುಗಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಫ್ರೈ ಆಗುತ್ತೆ ಚೆನ್ನಾಗಿ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಬೇಯಿಸ್ಕೊಂಡು ಆಯಿತು. ಇದನ್ನು ಇವಾಗ ಗೋಬಿನ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಇವಾಗ ಈ ಕಡೆ ಒಂದು ಕಡಾಯಿನೂ ಬಿಸಿಗೆ ಇಟ್ಟಿದ್ದೆ ಫ್ರೈ ಮಾಡೋಕ್ಕೆ ಗೋಬಿನ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಈ ಕಡೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಆಚೆ ಕಡೆ ತಿನ್ನೋ ಬದಲು ಫ್ರೆಂಡ್ಸ್ ಆಚೆ ತಿಂದು ಹೆಲ್ತ್ ಹಾಳು ಆಚೆ ಕಡೆ ಗೋಬಿಲೆಲ್ಲ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಾರೆ, ಅದು ಹೆಲ್ತ್ಗೆ ಒಳ್ಳೆಯದಲ್ಲ, ತುಂಬ ಡ್ಯಾಮೇಜ್ ಮಾಡುತ್ತೆ ಹೆಲ್ತು. ಅದಕ್ಕೆ ಮನೆಯಲ್ಲೇ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡ್ಕೊಳ್ಳಿ. ಎಲ್ಲನೇ ಬೇಕಂತ ಇಲ್ಲ, ಮನೆಯಲ್ಲಿ ಇರೋದ್ರಲ್ಲಿ ಹಾಕಿ ಮಾಡಿ ನೋಡಿ ರುಚಿ ಹೆಂಗಿರುತ್ತೆ, ಆಚೆ ಕಡೆದು ಹೆಂಗಿರುತ್ತೆ ನೋಡಿ. ಇವಾಗ ಎಣ್ಣೆ ಬಿಸಿಯಾಗಿತ್ತು ಫ್ರೆಂಡ್ಸ್, ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕಲರ್ ಕಂದು ಬಣ್ಣಕ್ಕೆ ಬರೋ ಗಂಟ ಫ್ರೈ ಮಾಡಿ, ಇವಾಗ ಅದಕ್ಕೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಟೊಮೆಟೊ ಮೆತ್ತಗಾಗೋವರೆಗೂ ನೋಡಿ. ಇವಾಗ ಟೊಮೆಟೊ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಬೇಕು, ಅಂದರೆ ಬೇಗ ಮೆತ್ತಗಾಗುತ್ತಲ್ಲ ಅದಕ್ಕೆ. ಈ ಥರ ಕಲರ್ ಇದಾಗೋವರೆಗೂ ಫ್ರೈ ಮಾಡಿಕೊಂಡು, ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು, ಇವಾಗ ಖಾರದ ಪುಡಿ ಎಲ್ಲ ತೊಗೊಂಡಿದ್ದೀವಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿಬಿಟ್ಟು ಒಂದು 10 ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸಾಸ್ಗಳು ಹಾಕಬೇಕು ನೋಡಿ. ಇವಾಗ ಅದನ್ನು ಫ್ರೈ ಮಾಡಿಬಿಟ್ಟು, ಇಲ್ಲ ಘಾಟ್ ಹೊಡೆಯುತ್ತೆ. ಇವಾಗ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ನಲ್ವ, ಟೊಮೆಟೊ ರೆಡ್ ಚಿಲ್ಲಿ ಸಾಸ್, ಅದು ಸ್ವಲ್ಪ ಸೋಯಾ ಸಾಸು 1 ಸ್ಪೂನ್ ಆಗೋಷ್ಟು, ಇದನ್ನು ಒಂದು 2-3 ಸ್ಪೂನ್ ಹಾಕಿದ್ದೀನಿ. ಟೊಮೆಟೊ ಸಾಸ್ ಹಾಕೋರು ಹಾಕ್ಬೋದು, ನಾನು ಅದು ತೊಗೊಂಬಂದಿಲ್ಲ, ಅದಕ್ಕೆ ಇವೆರಡೇ ಇತ್ತು, ಇವೆರಡೇ ಹಾಕ್ತಾಯಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಿದ್ರೆ ಟೊಮೆಟೊ ಪೇಸ್ಟ್ ಮಾಡಿ ಹಾಕ್ಬೋದು, ಮನೆಯಲ್ಲಿರೋದು. ನಮ್ಮದು ಚಿಕ್ಕ ಜಾರು ರಿಪೇರಿ ಕೊಟ್ಟಿದ್ದೀವಿ, ಅದಕ್ಕಾಗಿ ನಂಗೆ ದೊಡ್ಡದ್ರಲ್ಲಿ ಆಗೋಲ್ಲ, 1-2 ಟೊಮೆಟೊ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ನೋಡಿ, ಯಾಕಂದರೆ ಗೋಬಿ ಎಲ್ಲ ಅದರಲ್ಲಿ ಸಾಸುಗಳೆಲ್ಲ ಇದು ಮಾಡಿ ಹೀರ್ಕೊಳ್ಬೇಕಲ್ಲ, ಅದಕ್ಕೆ. ಒಂದು ಅರ್ಧ ಗ್ಲಾಸ್, ಅಂದರೆ ಟೀ ಕುಡಿತೀವಲ್ಲ ಅದರಲ್ಲಿ 1 ಗ್ಲಾಸ್ ಆಗೋಷ್ಟು ಅಂದ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ, ಈ ಥರ ಹುರಿದಿರೋ ಗೋಬಿನ ಹಾಕಿಬಿಟ್ಟು ಅದರಲ್ಲಿ ಅದೆಲ್ಲ ಹೀರ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಸೇಮ್ ಆಚೆ ಕಡೆ ಮಾಡ್ದಂಗೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಇದರಲ್ಲಿ ಏನೂ ವ್ಯತ್ಯಾಸ ಇರೋಲ್ಲ. ಸೇಮ್ ಆಚೆ ಕಡೆ ಹೆಂಗೆ ತಂದು ತಿಂತೀವೋ ಹಂಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಹೀಗೆ ಇದರಲ್ಲೆಲ್ಲ ಹೀರ್ಕೊಂಡು ನೀರೆಲ್ಲ ಡ್ರೈ ಆಗೋವರೆಗೂ ಕುದಿಸ್ಬೇಕು, ಅಂದರೆ ಅದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ, ಸಾಸ್ಗಳೆಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಡ್ರೈ ಆಗಿದೆ.
ಇವಾಗ ಆಯಿತು, ಗೋಬಿ ರೆಡಿ ಆಯಿತು. ಉಪ್ಪು ನೋಡ್ಕೊಂಡು ಹಾಕಿ, ಉಪ್ಪೆಲ್ಲ ಕರೆಕ್ಟ್ ಇತ್ತು. ಇವಾಗ ಆಯಿತು ಫ್ರೆಂಡ್ಸ್, ಇವಾಗ ಗೋಬಿ ರೆಡಿ ಆಯಿತು. ಇನ್ನೇನು ತಿನ್ನೋದಷ್ಟೇ ಬಾಕಿ ಇದೆ. ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆಯ್ತು ನೋಡಿ, ಗೋಬಿ ಇವತ್ತಿನ ಟೇಸ್ಟಿ ಹೋಮ್ ಮೇಡ್ ಗೋಬಿ ರೆಡಿ ಆಯಿತು. ಪ್ಲೀಸ್ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ಮನೆಯಲ್ಲಿ ಎಷ್ಟು ಟೇಸ್ಟಿ, ಹೆಲ್ದಿನೂ ಕೂಡ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.